ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ, ಇವತ್ತು ಶ್ರಾವಣ ಮಾಸದ ಮೊದಲನೇ ಶ್ರಾವಣ ಶನಿವಾರ. ಡೆಫಿನೆಟ್ಲಿ ಈ ದಿನ ನಮಗೆ ತುಂಬ ಸ್ಪೆಷಲ್. ಯಾಕಂದರೆ ಇವತ್ತು ನಾವು ದಾಸಪ್ಪನ ಪೂಜಿಸ್ಕೊಂಡು ಹುಲಾವ್ ಮಾಡ್ತೀವಿ ನಮ್ಮ ಮನೇಲಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿದ್ದಂಗೆ ಶ್ರಾವಣ ಶನಿವಾರದಲ್ಲಿ ಎಲ್ಲರೂ ವೆಜ್ ನಾನ್ ವೆಜ್ ಎರಡೂ ಮಾಡ್ತಾರೆ. ಬಟ್ ನಮ್ಮ ಮನೆ ಕಡೆ, ನಮ್ಮ ಅತ್ತೆ ಕಡೆ ಸಂಪ್ರದಾಯದ ಪ್ರಕಾರ ನಾವು ವೆಜ್ ಅಡಿಗೆ ಮಾಡ್ತೀವಿ ಇವತ್ತು. ಮತ್ತೆ ಇವತ್ತು ಶ್ರಾವಣ ಶನಿವಾರಕ್ಕೆ ಏನೇನು ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಿದ್ದೀರಾ ಅತ್ತೆ? ಪೊಂಗಲ್ಲು, ಹಾ, ಕೋಸಂಬರಿ, ಹಾ, ಮಸ್ರು ಬಜ್ಜಿ, ಹ್ಮ್, ಪಲಾವು, ಹ್ಮ್, ನುಗ್ಗೆಕಾಯಿ ಬೇಳೆ ಹುಳಿ, ರೈಸು, ಹಾ. ಕಾಳುಗೊಜ್ಜು. ಈಗ ಪೊಂಗಲ್ಗೆ ನಮ್ಮ ಅತ್ತೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಒಯ್ತಿದ್ರೆ ಸ್ಮೆಲ್ ಘಮ 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 ಅಂತಿದೆ ಅತ್ತೆ. ಬೊಂಬಾಟ್ ಭೋಜನ ಇವತ್ತು. ಅದ್ರಲ್ಲಿ ಏನಿದೆ? ಅದು ಪೊಂಗಲ್ಗೆ ಹೆಸರುಬೇಳೆ ಎತ್ತಿಟ್ಟಿದ್ದು. ಇಲ್ಲಿ ಬೆಲ್ಲದ ಪಾಕ ಮಾಡಿದ್ದೀರಾ. ಇಲ್ಲ ತರಕಾರಿ ರೆಡಿ ಆಗ್ತಿದೆ ಪಲಾವ್ಗೆ. ಫಸ್ಟು ಸ್ವೀಟ್ ಮಾಡಬೇಕು ಅಂತ ನಮ್ಮತ್ತೆ ಫಸ್ಟು ಪೊಂಗಲ್ ಮಾಡಿದ್ರು. ಸೊ ಪೊಂಗಲ್ ರೆಡಿ ಆಗಿದೆ. ಘಮ 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 ಅಂತಿದೆ. ಫಸ್ಟು ದೇವ್ರಿಗೆ ಇಟ್ಟು ಆಮೇಲೆ ನಾವು ಸೇವಿಸೋಣ. ಸೊ ಯಾವ ಫುಡ್ಡನ್ನು ಟೇಸ್ಟ್ ಮಾಡದೆ ಹಾಗೆ ಮಾಡಿರ್ತೀವಿ. ಫಸ್ಟು ದೇವ್ರಿಗೆ ಪ್ರಸಾದ ಅಂತ ಇಡಬೇಕು ಅಂತ. ನೆಕ್ಸ್ಟ್ ಪೂಜೆ ಮಾಡಿದ್ವಿ. ನಮ್ಮನೆ ಗೋವಿಂದ ಅವರು ನಾಮಲ ಇಟ್ಕೊಂಡು ಅವರು ಏನೋ ಮಾತಾಡ್ತಿದ್ದಾರೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಬಟ್ ಅವನಿಗೆ ಗೊತ್ತಿಲ್ಲ ಅದು ಮೈಕ್ ಆನ್ ಆಗಿಲ್ಲ ಅಂತ, ಏನೂ ರೆಕಾರ್ಡ್ ಆಗಿಲ್ಲ. ಗೋವಿಂದ ಗೋವಿಂದ ವೆಂಕಟ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಗೋವಿಂದ ಲಕ್ಷ್ಮೀನಾರಾಯಣ ಗೋವಿಂದ ಗೋವಿಂದ. ಸೊ ಗೋವಿಂದ ಹೇಳಿದ ನಂತರ ನಾವು ಅವ್ರ ಪಾದ ನೀರು ಹಾಕಿ ತೊಳೆದು ಅಕ್ಕಿ ಹಾಕಿ ಅಥವಾ ಬೆಲ್ಲ ಹಾಕಿ ನಾವು ಅವ್ರನ್ನ ಮನೆ ಒಳಗಡೆ ಬರ್ಮಾಡ್ಕೋಬೇಕು. ಈಗ ನಾವು ಬರ್ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ, ಹುಲಾವ್ ಎಲ್ಲ ಮುಗೀತು ಈಗ. ಸೊ ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ದಾಸಪ್ಪ ಬರೋದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ್ಯಂಡ್ ನಮ್ಮನೆ ಇಬ್ರು ಕ್ಯೂಟ್ ಗೋವಿಂದ ಇಬ್ರು ರೆಡಿಯಾಗಿ ಇದ್ದಾರೆ. ನಮಸ್ಕಾರ. ಕಾಳುಗೊಜ್ಜು, ಬೇಳೆಕಟ್ಟು ಸಾಂಬಾರು, ಪೊಂಗಲ್ಲು, ಎಸ್, ಕೋಸಂಬರಿ, ಮತ್ತೆ ದಮ್ ಕಟ್ಟಿದ್ರು, ಪಲಾವ್, ಇಲ್ಲಿ ಮೊಸರು ಬಜ್ಜಿ ರೆಡಿ ಆಗ್ತಾ ಇದೆ. ಹಾಂ, ನೆಕ್ಸ್ಟ್ ದಾಸಪ್ಪ ಅವ್ರು ಬಂದರು. ಸೊ ಅವ್ರ ಕಾಲಿಗೆ ನೀರು ಹಾಕಿ ಪೂಜೆ ಎಲ್ಲ ಶುರು ಆಯಿತು. ನೆಕ್ಸ್ಟು ನಾಮ ಇಡೋದಕ್ಕೆ ಶುರು ಮಾಡಿದ್ರು. ನಮ್ಮ ಮನೆ ದೇವರು ಬಂದು ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಸೊ ಎಲ್ಲರೂ ಒಬ್ಬೊಬ್ಬರೇ ಆಗಿ ಬಂದು ನಾಮ ಎಲ್ಲ ಇಟ್ಕೊಂಡು ಅದನ್ನೆಲ್ಲ ನಾವು ದೇವರಿಗೆ ಎಡೆಗೆ ಇಡ್ತೀವಿ.
ದಾಸಪ್ಪ ಅವ್ರು ಹೊರಟ ಮೇಲೆ ನಾವೆಲ್ಲರೂ ಊಟಕ್ಕೆ ಕುತ್ಕೊಳೋದಕ್ಕೆ ಶುರು ಮಾಡಿದ್ವಿ. ಸೊ ಇದು ನಮ್ಮ ಶ್ರಾವಣ ಶನಿವಾರದ ಬ್ಲಾಗ್ ಆಗಿತ್ತು. ಹೋಪ್ ನಿಮ್ಗೆ ಇದು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ದೇವ್ರ ಮುಂದೆ ಇದ್ದಿದ್ದು ಎಡೆಯಲ್ಲಿ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡೋದಕ್ಕೆ ಶುರು ಮಾಡಿದ್ವಿ.